ಅಂದುಕೊಂಡುಕೊಂಡು ದೇಹ ವಿರಚಿತ ಪ್ರಾಕೃತತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆ ಬರೆದಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರ ದೇವರು ಈ ಪುರುಷಾರ್ಥ ಸಿದ್ಧಿಯೋಪಾಯ ನಾಮದ ಚರಣಾನುಯೋಗ ಪ್ರಧಾನ ಗ್ರಂಥದ ರಚನೆಯನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಅದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ಟೋಡರಮಲ್ಲರ ಕಾರ್ಯ ಪೂರ್ಣವಾಗುವ ಮುನ್ನವೇ ವಿಧಿವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಪಂಡಿತ್ ದೌಲತರಾಮ್ ಕಾಸ್ಲಿವಾಲ್ ಅವರು ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಜಿಜ್ಞಾಸು ಜೀವರುಗಳಿಗೆ ಲಭಿಸುವಂತೆ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ನಡೀತಾ ಇದೆ. ಪುಟ ಸಂಖ್ಯೆ 99, ಶ್ಲೋಕ ಸಂಖ್ಯೆ 136. ಪರಿಧಯ ಇವ ನಗರಾಣಿ ವ್ರತಾನಿ ಕಿಲ ಪಾಲಯಂತಿ ಶೀಲಾನಿ ವ್ರತಪಾಲನಾಯ ತಸ್ಮಾತ್ ಶೀಲಾನ್ಯಪಿ ಪಾಲನೀಯಾನಿ. ಆಚಾರ್ಯ ದೇವರು ಸಪ್ತಶೀಲ ವ್ರತಗಳನ್ನು ಹೇಳುತ್ತಾರೆ. ಅನ್ವಯಾರ್ಥ: ಕಿಲ ನಿಶ್ಚಯದಿಂದ, ಪರಿಧಯ ಇವ ಯಾವ ಪ್ರಕಾರ ಕೋಟೆ ದುರ್ಗಗಳು, ನಗರಾಣಿ ನಗರಗಳ ರಕ್ಷಣೆ ಮಾಡುತ್ತವೆ, ಅದೇ ಪ್ರಕಾರ ಶೀಲಾನಿ 3 ಗುಣವ್ರತ ಮತ್ತು 4 ಶಿಕ್ಷಾವ್ರತ, ಇವು 7 ಶೀಲಗಳು, ವ್ರತಾನಿ 5 ಅನುವ್ರತಗಳ, ಪಾಲಯಂತಿ ಪಾಲನೆ ಎಂದರೆ ರಕ್ಷಣೆ ಮಾಡುತ್ತವೆ. ತಸ್ಮಾತ್ ಆದುದರಿಂದ, ವ್ರತಪಾಲನಾಯ ವ್ರತಗಳ ಪಾಲನೆ ಮಾಡುವ ಸಲುವಾಗಿ, ಶೀಲಾನಿ ಅಪಿ 7 ಶೀಲ ವ್ರತಗಳನ್ನು ಕೂಡ ಪಾಲನೀಯಾನಿ ಪಾಲನೆ ಮಾಡಬೇಕಾಗುವುದು. ಏನು ಹೇಳಿದರು? ಕನ್ನಡ ಓದೋಣ. ನಿಶ್ಚಯದಿಂದ ಯಾವ ಪ್ರಕಾರ ಕೋಟೆ ದುರ್ಗಗಳು ನಗರಗಳ ರಕ್ಷಣೆ ಮಾಡುತ್ತವೆ, ಅದೇ ಪ್ರಕಾರ 3 ಗುಣವ್ರತ ಮತ್ತು 4 ಶಿಕ್ಷಾವ್ರತ, ಇವು 7 ಶೀಲಗಳು, 5 ಅನುವ್ರತಗಳ ಪಾಲನೆ ಎಂದರೆ ರಕ್ಷಣೆ ಮಾಡುತ್ತವೆ. ಆದುದರಿಂದ ವ್ರತಗಳ ಪಾಲನೆ ಮಾಡುವ ಸಲುವಾಗಿ 7 ಶೀಲ ವ್ರತಗಳನ್ನು ಕೂಡ ಪಾಲನೆ ಮಾಡಬೇಕಾಗುವುದು. ನಿಶ್ಚಯದ ಮಾತು ಪ್ರಾರಂಭದೊಳಗೆ ಹೇಳಿದ್ದಾರೆ. ನಿಶ್ಚಯದಿಂದ ನಿಶ್ಚಿತವಾಗಿನ ಕೋಟೆ ದುರ್ಗ ನಗರಗಳ ರಕ್ಷಣೆ ಮಾಡ್ತವಲ್ಲ, ನಿಶ್ಚಿತವಾಗಿನ. ಶೋಭೆಗೆ ಯಾರೂ ಕೋಟೆಯನ್ನು ದುರ್ಗಗಳನ್ನು ಕಟ್ಟಿಸುವುದಿಲ್ಲ. ರಕ್ಷಣೆ ಸಲುವಾಗಿನ ಕಟ್ಟುತ್ತಾರೆ, ರಕ್ಷಣೆ ಆಗೇ ಆಗ್ತಿದೆ. ಎತ್ತರವಾದಂಥ ಕೋಟೆ, ಜಲಗಳ ಕಂದಕ, ಅವು ಯಾವುದರ ಸಲುವಾಗಿರ್ತವೆ? ಶತ್ರು ರಾಜರ, ಯಾರೂ ವೈರಿಗಳ ಪ್ರವೇಶ ಮಾಡಬಾರ್ದು ನಗರದೊಳಗೆ. ಅದರ ಸಲುವಾಗಿ ಅದರದ್ದೆಲ್ಲ ನಿರ್ಮಾಣ ಅಂದ್ರೆ ನಿಶ್ಚಯದಿಂದ ಏನಾಗ್ತಿದೆ? ನಗರದ ರಕ್ಷಣೆ ಆಗ್ತಿದೆ. ನಗರದ ರಕ್ಷಣೆಯ ಸಲುವಾಗಿನ ಅವುಗಳನ್ನು ಕಟ್ಟಿಸುವುದಿದೆ. ಸರಿ. ಅದೇ ಪ್ರಕಾರ ಪಂಚ ಅಣುವ್ರತಗಳ ರಕ್ಷಣೆ ಆಗ್ತಿದೆ. 3 ಗುಣವ್ರತ ಮತ್ತು 4 ಶಿಕ್ಷಾವ್ರತಗಳಿಂದ ಅವುಗಳ ಸಲುವಾಗಿನ ಅವುಗಳ ಅಂಗೀಕಾರ ಮಾಡೋದಿದೆ. ಪಂಚ ಅಣುವ್ರತಗಳ ಸಲುವಾಗಿನ ಆ ಗುಣವ್ರತ ಮತ್ತು ಶಿಕ್ಷಾವ್ರತದ ಅಂಗೀಕಾರ ಮಾಡಲಾಗುತ್ತದೆ. ಅಣುವ್ರತ ಇಲ್ಲದಿದ್ರೆ ಇಲ್ಲ, ಇದನ್ನರೇ ಮಾಡೋನು ಅನ್ನೋ ಹಾಗೆ ಸ್ವರೂಪ ಇರುವುದಿಲ್ಲ, ನಿಜವಾಗಿ ಇರುವುದಿಲ್ಲ. ಮಾಡಲಿಕ್ಕೆ ಅಡ್ಡಿ ಇಲ್ಲ. ಆದರೆ ಯಾವುದರ ಸಲುವಾಗಿ ಅನ್ನೋ ಪ್ರಶ್ನೆ ಅಲ್ಲಿ ಉದ್ಭವ ಆಗ್ತಿದೆ. ಇನ್ನು ಆ ಅಣುವ್ರತಗಳದ್ದು ಕೂಡ ಧಾರಣ ಯಾವುದರ ಸಲುವಾಗಿ ಮಾಡಲಾಗುತ್ತದೆ? ಆತ್ಮನಲ್ಲಿ, ಶುದ್ಧಾತ್ಮನಲ್ಲಿ
ಮಲಿನ ಪರಿಣಾಮಗಳ ಉತ್ಪನ್ನ ಆಗಬಾರ್ದು ಅಥವಾ ಅಧಿಕ ಸಮಯ ನಡೀಬಾರ್ದು. ಉತ್ಪನ್ನ ಆದ್ರೂ ಕೂಡ ಬೆಳ್ಕೊಂಡು ಬರಬಾರ್ದು. ಇದರ ಸಲುವಾಗಿ ಅಣುವ್ರತಗಳ ಅಂಗೀಕಾರ ಮಾಡುವುದಿದೆ. ಮತ್ತು ಆ ಅಣುವ್ರತಗಳ ರಕ್ಷಣೆಯ ಸಲುವಾಗಿ ಸಪ್ತಶೀಲ ವ್ರತಗಳನ್ನು ಅಂಗೀಕಾರ ಮಾಡುವುದಿದೆ. ನಿಶ್ಚಯದಿಂದ ಅವುಗಳ ರಕ್ಷಣೆ, ಆ ಪಂಚ ಅಣುವ್ರತಗಳ ರಕ್ಷಣೆ ಈ ಸಪ್ತಶೀಲಗಳಿಂದನ ಆಗ್ತಿದೆ. ಅಹಿಂಸೆ ಯಾವುದು ಮೊದಲನೆಯ ವ್ರತ ಇದೆಯೋ ಆಂಶಿಕ ರೂಪದಿಂದ ಕೂಡ ಗ್ರಹಣ ಮಾಡಿದನೇ ಶ್ರಾವಕ. ಆ ಅಹಿಂಸಾ ವ್ರತದ ಪರಿಪಾಲನೆ ಮಾಡ್ತಾ ಇರುವೆಳೆದೊಳಗ ಅದರ ರಕ್ಷಣೆ ಆಗಬೇಕಂಥೇಳಿನ ಗಮನಾಗಮನದಲ್ಲಿ ಆಗಲಿ ವಿಕಥೆ ಮೊದಲಾದವುಗಳಲ್ಲಿ ಆಗಲಿ ಅವ ವರ್ತಿಸುವುದಿಲ್ಲವೆಂಬ ಸಂಕಲ್ಪ ಅಥವಾ ಪ್ರತಿಜ್ಞೆ ಮಾಡಿರ್ತಾನೆ. ಎಲ್ಲಿ ವಿಕಥೆಗಳಲ್ಲಿ ವರ್ತಿಸ್ತಾನೋ, ಎಲ್ಲಿ ಪ್ರೋಷಧಾರಿಗಳನ್ನು ಮಾಡುವುದಿಲ್ಲವೋ ಅಲ್ಲಿ ಹಿಂಸೆ ಮೊದಲಾದ 5 ಪ್ರಕಾರದ ಅವ್ರತಗಳ ಬೆಳೀತವೆ. ಅದರ ಸಲುವಾಗಿ ಅಂಶ ರೂಪದಿಂದ ಪರಿಪಾಲನೆ ಮಾಡುವಂಥ ಜೀವನಿಗೆ ಕೂಡ ಅವನಿಗೆ ಇವುಗಳದ್ದು ಅವಶ್ಯಕತೆ ಇದೆ. ಅನಾದಿ ಕಾಲದಿಂದ ಜೀವ ಮಿಥ್ಯಾತ್ವ, ಅವಿರತಿ ಮೊದಲಾದ ಅಶುದ್ಧ ಭಾವಗಳ ರೂಪವಾಗಿ ಪರಿಣಮಿಸ್ತಾ ಇದ್ದಾನೆ. ಅಭೇದ ರೂಪದಿಂದ ಹೇಳಿದರ ಸ್ವರೂಪದಿಂದ ವಿಪರೀತವಾದಂಥ ಮಾರ್ಗದಲ್ಲಿ ಸಾಗ್ತಾ ಇದ್ದಾನೆ. ಅಂಥ ಅನಾದಿ ಕಾಲದ ವಿಪರೀತ ಮಾರ್ಗ ಬಿಟ್ಟುಕೊಟ್ಟು ಕೂಡಲೇ ಅದು ಸರ್ವಥಾ ಹೋಗುವುದಿಲ್ಲರಿ. ಅದರದ ಸಂಸ್ಕಾರ ಬಹಳ ಕಾಲದವರೆಗೆ ಆ ಜೀವವನ್ನು ದುರ್ಬಲಗೊಳಿಸುವ ಪ್ರಯತ್ನ ಮಾಡ್ತಾ ಇರ್ತಿದೆ. ಅಥವಾ ಅವನಿಗೇನ ಅದರ ವಶವೇ ಆಗಿ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇರುವುದರಿಂದ ಅದರ ಕಡೆದ್ದ ಏನು ಇದೆ ಒಂದು ಪ್ರವೃತ್ತಿಯನ್ರಿ, ಒಂದು ಬುದ್ಧಿಪೂರ್ವಕ ಅಬುದ್ಧಿಪೂರ್ವಕ ರುಚಿ ಮೊದಲಾದವನ್ರಿ, ಅವು ತಕ್ಷಣಕ್ಕೆ ಸರ್ವಥಾ ಬಿಟ್ಟು ಹೋಗುವುದಿಲ್ಲ. ಆತ್ಮನ ಅನುಭೂತಿ ಆದರನೂ ಕೂಡ ಆತ್ಮನ ಅನುಭೂತಿಯಂತೂ ಅನಾದಿ ಕಾಲದ ಭಾವಗಳ ಅನುಭವದಿಂದ ವಿಲಕ್ಷಣ ಇದೆ, ಬೇರೆನೇ ಇದೆ. ಅರೆ ಯಾವಾಗ ಆತ್ಮನ ಅನುಭೂತಿ ಆಗ್ತಿದೆ ಆಗ ಯಾವುದ ಸಾಕ್ಷಿ ರೂಪದಿಂದ ಜ್ಞಾನ ವಿದ್ಯಮಾನ ಇರ್ತಿದೆಯಲ್ಲ, ಆ ಜ್ಞಾನ ಅನುಭೂತಿಯ ಅನಂತರದ ಸಮಯದಿಂದ ಕೂಡ ಏನು ತಿಳಿತಾ ಇರ್ತಿದೆಯಲ್ಲ, ಅದರ ತಿಳಿಯುವಿಕೆಯೊಳಗ ಇಂಥ ಸುಖ ಈ ಮೊದಲೆಂದೂ ನನಗೆ ಆಗಿರಲಿಲ್ಲ ಅನ್ನುವುದನ್ನು ಸ್ಪಷ್ಟವಾಗಿ ಅಥವಾ ನಿರ್ದಿಷ್ಟವಾಗಿ ಅಥವಾ ದೃಢವಾಗಿ ತಿಳಿತಾ ಇದ್ರೂ ಕೂಡ ಆ ಕಡೆದ್ದೇನು ಪ್ರವೃತ್ತಿ ಇದೆಯಲ್ಲ, ಪರಸನ್ಮುಖತೆಯಿಂದ ಸಂಯೋಗ ಸನ್ಮುಖತೆಯಿಂದ ಅದ ಜೀವದ್ದನ್ನು ಬಿಟ್ಟು ಹೋಗುವುದಿಲ್ಲ. ಕರ್ಮಗಳದ್ದ ಮಾತು ಇಲ್ಲಿ ಗೌಣ ರೂಪದಿಂದ ಇದೆ. ಮುಖ್ಯ ರೂಪದಿಂದನ ಅಂಥೇಳಿನ ಆಗಮದಲ್ಲಿ ಕೂಡ ಕಥೆ ಬರ್ತವೆ. ಭಿಕ್ಷುಕಿ ದೊರೆಯನ್ನು ಮದುವೆ ಆದ್ರೂ ಕೂಡ ಆ ಭಿಕ್ಷಾ ಭೋಜನ ಸ್ಮರಣೆಗೆ ಬರ್ತಾನೆ ಇರ್ತಿದೆ. ಆ ಭಿಕ್ಷಾ ಭೋಜನದ ರುಚಿ ಏನಿದೆಯಲ್ಲ, ಅರ್ಥಾತ್ ಸವೈ, ಅಭ್ಯಾಸ, ರೂಢಿ ಏನಿದೆಯಲ್ಲ, ಅದ ತಕ್ಷಣಕ್ಕೆ ಬಿಟ್ಟು ಹೋಗುವುದಿಲ್ಲರಿ. ಆಕೆಯನ್ನು ಒಂದು ದಿವಸದ ಸಲುವಾಗಿ ಆ ಅರಮನೆಯೊಳಗೆ ಭೋಜನ ಮಾಡಲಿಕ್ಕೆ ಬಂದಿಲ್ಲ. ಇನ್ನು ಜೀವನ ಪೂರ್ತಿ ದೊರೆಯನ್ನೇ ಮದುವೆಯಾಗಿ ಬಂದಿದ್ದಾಳಿದ ಅವಳಿಗೆ ಗೊತ್ತಿಲ್ಲರಿ. ಇಂಥದ್ದು ಈ ಮೊದಲೆಂದು ಹುಟ್ಟಿದ ಆರಭ್ಯದಿಂದ ಸುಖ ಭೋಗಿಸಿರಲಿಲ್ಲ ಅನ್ನೋದು ಸ್ಪಷ್ಟ ಪ್ರತ್ಯಕ್ಷ ಇದೆಯೋ ಅಥವಾ ಇಲ್ರಿ.
ಇದ್ರೂ ಕೂಡ ಅವಳಿಗೆ ಆ ಭಿಕ್ಷಾ ಭೋಜನ ಸ್ಮರಣೆನೂ ಬರ್ತಾ ಇರ್ತಿದೆ. ಗುಪ್ತವಾಗಿ ಆ ಪ್ರಕಾರದ ಭೋಜನವನ್ನ ಅವಳು ಮಾಡ್ತಾನೂ ಇರ್ತಾಳೆ. ಯಾವ ಪ್ರಕಾರದ ಅನ್ನೋದು ವಿಶ್ಲೇಷಣೆ ಬೇಕಾಗಿಲ್ಲ. ಸರಿಯಾದ ಈ ಪ್ರಕಾರ ಈ ಜೀವ ಅರೆ ಅನಾದಿಯಿಂದ, ಅಲ್ಲಿ ಹುಟ್ಟಿದ ಆರಭ್ಯದಿಂದ ಹೇಳಿತು, ಇಲ್ಲಿ ಅನಾದಿಯಿಂದನ ಕೇವಲ ದುಃಖ, ದಾರಿದ್ರ್ಯ, ಪರಾಧೀನತೆ, ದೈನ್ಯತೆ, ಪರವಶತೆ, ಅರೆ ಇದರೊಳಗೆ ಆಗುವಂಥ ಭಯಂಕರ ದುಃಖದ ಪರಿಚಯ ಯಾವಾಗ ಆತ್ಮನ ಅನುಭೂತಿ ಆಗ್ತಿದೆಯೋ ಆ ಸಮಯದೊಳಗೆ ಆ ಜೀವದ ಜ್ಞಾನಕ್ಕ ಖಚಿತವಾಗಿ ಆಗಿ ಹೋಗ್ತಿದೆ ರೀ, ದೃಢವಾಗಿ ಆಗಿ ಹೋಗ್ತಿದೆ. ಆದ್ರೂ ಕೂಡ ಆ ಜೀವದ ಪ್ರವೃತ್ತಿಯ ಸವಯಿ ಇದೆ ಅಲ್ಲ, ಅದು ಮತ್ತು ಶುಭ ಭಾವದೊಳಗ ಅಶುಭದ ಅನುಭವದೊಳಗ ಅಬುದ್ಧಿಪೂರ್ವಕರೇ ಯಾಕಾಗಲ್ತ? ಸಂಸ್ಕಾರ ವಶದಿಂದ ಅಂತ ಹೇಳಿ ನಿಶ್ಚಿತವಾಗಿ ಹೇಳೋದ. ಅಬುದ್ಧಿಪೂರ್ವಕದ ಮಾತು ಬಹಳ ಮುಂದಿಂದ ಇದೆ ರೀ. 4ನೇ 5ನೇ ಗುಣಸ್ಥಾನದೊಳಗ ಸಂಸ್ಕಾರನ ಬಿಡುವುದಿಲ್ರಿ. ಅದ ಸಂಸ್ಕಾರ ವಶಾತ್ ಪಾಪಭಾವದೊಳಗನೂ ಆನಂದ ಆಗ್ತಿದೆ ರೀ ಅಂಥೇಳಿ 4ನೇ 5ನೇ ಗುಣಸ್ಥಾನದವರೆಗೆ ಏನಿದೆ? ಆರ್ತ ರೌದ್ರ ಧ್ಯಾನ ಇದೆ ರೀ. ರೌದ್ರ ಧ್ಯಾನದೊಳಗ ಹಿಂಸಾನಂದ ಇದೆ ಅಲ್ಲ, ಚೌರ್ಯಾನಂದ ಇದೆ ಅಲ್ಲ, ಮೃಷಾನಂದ ಇದೆ ಅಲ್ಲ, ಪಾಪ ಭಾವದೊಳಗ ಪಾಪದ ಪ್ರವೃತ್ತಿಯೊಳಗ ಆನಂದ. ಯಾರಿಗೆ? ಮಿಥ್ಯಾತ್ತು ಹೊರಟೋಗಿರುವಂಥವನಿಗೆ, 2ನೇ ಕಷಾಯಿ ಚೌಕಡಿ ಹೊರಟೋದ ಅಂಥವನಿಗೆ ಕೂಡ ಧನ್ಯದಿರಲಿ. ಎಷ್ಟು ಜಟಿಲಿದೆ ಅದು ಸಂಸ್ಕಾರ. ಹಾಗಾದ್ರೆ ಮಿಥ್ಯಾತ್ವದ ಸಂಸ್ಕಾರದಿಂದ ಬಿಡಿಸಿಕೊಳ್ಳುವುದ ನಮಗ, ಅಥವಾ ಯಾವುದೇ ಅನಾದಿ ಮಿಥ್ಯಾ ದೃಷ್ಟಿ ಜೀವನಿಗೆ ಎಷ್ಟು ಪುರುಷಾರ್ಥಪ್ರದ ಇರಬಹುದು? ನಾವು ಎಷ್ಟು ಹಗುರವಾಗಿ ತಿಳ್ಕೊಂಡಿದ್ದೇವೆ. ಧರ್ಮ ಪ್ರಾಪ್ತ ಮಾಡಿಕೊಳ್ಳೋದಂತಂದ್ರೆ ಎಷ್ಟು ಸುಲಭ ಕಾರ್ಯ ಅಂತ ಹೇಳಿ ತಿಳ್ಕೊಂಡಿದ್ದೇವೆ. 2 ಕಷಾಯಿ ಚೌಕಡಿ ಹೊರಟು ಹೋದ ನಂತರ ಕೂಡ ಅಣುವ್ರತ ಮತ್ತು ಸಪ್ತಶೀಲದ ಅಂಗೀಕಾರ ಮಾಡಿರೋ ವೇಳೆದೊಳಗೂ ಕೂಡ ಹಿಂಸಾನಂದ ಇದೆ. ಹಿಂಸೆಯೊಳಗೆ ಆನಂದ. ಸ್ಪಷ್ಟ ಶಬ್ದ ಇದೆ ನೋಡ್ರಿ. ಆ ಶಬ್ದದ ಭಾವವನ್ನು ಎಷ್ಟು ಸ್ಪಷ್ಟ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆಯೋ ನಮ್ಮ ಜ್ಞಾನದ ಮೂಲಕ ಅಷ್ಟು ಮಾಡಿಕೊಳ್ಳುವ ಉದ್ಯಮ ಮಾಡೋದು. ಇನ್ನು 6ನೇ ಗುಣಸ್ಥಾನದಲ್ಲಿ ಕೂಡ ಏನಿದೆ? ಆರ್ತ ಧ್ಯಾನ ಇದೆ ರೀ. ಆರ್ತ ಧ್ಯಾನದ ಭೇದ ಏನೇನದವು? ಇಷ್ಟ ವಿಯೋಗಜ, ಅನಿಷ್ಟ ಸಂಯೋಗಜ, ರೋಗಜ, ಇವೆಲ್ಲ ಅದಾವಲ್ಲ. ಹಾಗಾದ್ರೆ 6ನೇ ಗುಣಸ್ಥಾನದ ಮಹಾಮುನಿಗೆ ಕೂಡ 3 ಕಷಾಯಿ ಚೌಕಡಿ ಹೋಗಿದವ್ರೆ. ಆದ್ರೂ ಕೂಡ ಇಷ್ಟ ಸಂಯೋಗ, ಇಷ್ಟದ ವಿಯೋಗದೊಳಗೆ ದುಃಖ ಆಗ್ತಿದೆ, ಇಷ್ಟ ಸಂಯೋಗದೊಳಗೆ ಸುಖ ಅನ್ನಿಸ್ತಿದೆ. ಇಷ್ಟ ಯಾವುದು? ಅರೆ ಆತ್ಮಾನಂದದ ಮಾತ, ಸ್ವಭಾವದ ಶ್ರದ್ಧೆಯ ಮಾತ, ಸಮ್ಯಕ್ ದರ್ಶನದ ಮಾತ, ಅಂತಃಪರಿಣತಿಯ ಮಾತ ಹೇಳುವ ವೇಳೆದೊಳಗ ಆ ರೀತಿನ ಬೇರೆ ಇರ್ತಿದೆ. ಆದ್ರೆ ಆಯಾ ಭೂಮಿಕೆಯೊಳಗೆ ಉಳಿದುಕೊಂಡಿರುವಂಥ ದುರ್ಬಲತೆಯ ಮಾತನ್ನು ಕೂಡ ಜ್ಞಾನಿಗಳ ಹೇಳುವುದನ್ನು ಮರೀಲಿಲ್ಲ. ಯಾವುದೇ ಕಲ್ಯಾಣಾಭಿಲಾಷಿ ಜೀವನಿಗೆ ಅದನ್ನು ತಿಳ್ಕೊಳ್ಳೋದ ಅತ್ಯಂತ ಅವಶ್ಯಕ. ನ್ಯಾಯಕನ ಕಥೆಯನ್ನು ಹೇಳುವ ವೇಳೆದೊಳಗ ಅಶುಭ ಶುಭ ಭಾವಗಳದ ಸ್ವರೂಪ ಏನಿದೆ ಅದನ್ನು ಜನವಾಣಿ ಮಾತೆ ಹೇಳುವುದನ್ನು ಮರಿಲಿಲ್ಲ ಅಂಥೇಳಿ ಭಜನೆ ಬರ್ತಿದೆ. ಜ್ಞಾನಿ ಪುರುಷರ ಕಥೆ, ಮಹಾಪುರುಷರ ಕಥೆ ಹೇಳುವ ವೇಳೆದೊಳಗೆ ಕೂಡ ನ್ಯಾಯಕನನ್ನು ವಿಸ್ಮರಿಸಿಲ್ಲ. ಅರೆ ಜಿನವಾಣಿಯೊಳಗ ಸರ್ವ ಪ್ರಕಾರದಿಂದ
ಪಂಡಿತ್ ಟೋಡರ ಮಲ್ಲರೇ ಹೇಳುವ ಪ್ರಕಾರ ಎಲ್ಲ ರೀತಿಯಿಂದ ಜೀವನನ್ನ ಮೇಲೆತ್ತುವ ಸಲುವಾಗಿ ಉಪದೇಶ ಇದೆ. ಜಿನವಾಣಿಯೊಳಗೆ ಉಪದೇಶ ಯಾವುದರದೇ ಇದ್ದರನ್ನು ಕೂಡ, ಯಾವುದೇ ಅನುಯೋಗದ್ದೇ ಇರಲಿ, ಪರ್ಯಾಯದ ಅಶುದ್ಧತೆ ಇದ್ದಿರಲಿ, ಧ್ರುವ ಸ್ವಭಾವದ ತ್ರಿಕಾಲಿ ಶುದ್ಧತೆ ಇದ್ದೇ ಇರಲಿ, ಎಲ್ಲದರೊಳಗೆ ಉದ್ದೇಶ ಏನಿದೆ? ಜೀವವನ್ನು ಮೇಲೆತ್ತು. ಅದರ ಜೀವ ಭ್ರಾಂತಿಯಿಂದ ಜಿನವಾಣಿಯ ಮರ್ಮವನ್ನು ತಿಳಿಯಲಾಗದೆ, ಜಿನವಾಣಿಯ ಅಧ್ಯಯನದಿಂದ ಕೂಡ ಪಾಪದ ಪೋಷಣೆ, ಅಹಂಕಾರಾದಿಗಳನ್ನು ಬೆಳೆಸಿಕೊಳ್ಳುತ್ತಾನೆ, ಉಳಿಸಿಕೊಳ್ಳುತ್ತಾನೆ, ಇಟ್ಟುಕೊಳ್ಳುತ್ತಾನೆ. ಇದು ನಿಜವಾಗಿ ದುಃಖದ ಸಂಗತಿ ಇದೆ. 6ನೇ ಗುಣಸ್ಥಾನದೊಳಗಿರುವಂಥ ಮಹಾಮುನಿ ಅರೆ ದ್ರವ್ಯಾನುಯೋಗದ ಕಥನ ಹೇಳ್ತಿದೆ. ಸಾಧನೆಯ ಮಹಿಮೆ ಹೇಳ್ತಾ ಇರುವ ವೇಳೆದೊಳಗ ದ್ರವ್ಯಾನುಯೋಗದಲ್ಲಿ ಮಾತು ಬರ್ತಿದೆ. ಅರ್ಧ ಸಮಯ ಅಶುದ್ಧ ಉಪಯೋಗದೊಳಗೆ ಅರ್ಥಾತ್ ಶುಭದೊಳಗ ಬಂದ್ರನು ಮಹಾಮುನಿ ಆ ಶುಭದ ಸಂವೇದನ ಆಗುವುದಿಲ್ಲ ಅಂತೇಳಿ. ಅರ್ಧ ಸಮಯ ಸಾಧಕ ಜೀವ ಅಶುದ್ಧ ಉಪಯೋಗ ಅರ್ಥಾತ್ ಶುಭ ಉಪಯೋಗದೊಳಗೆ ಬಂದುಬಿಟ್ರನು ಕೂಡ ಅರೆ ಅರ್ಧ ಸಮಯ ಅಂಥೇಳಿ ಹೇಳಿದ್ದ. ಇದು ಕೇವಲ ಕನ್ನಡಿಗರ ಭಾಗ್ಯದಿಂದ ಕೇಳಲಿಕ್ಕೆ ಸಿಕ್ಕದ ಮಾತು ಇದೆ. ಆಗಮದಲ್ಲಂತೂ ಅಂತರ್ಮುಹೂರ್ತ ಇದೆ ರೀ. ಅಂತರ್ಮುಹೂರ್ತಕ್ಕೊಂದು ಸಲ ಏನಾಗ್ತಾನೆ? ಶುದ್ಧದೊಳಗೆ ಹೋಗ್ತಾನೆ. ಶುದ್ಧದೊಳಗ ಅಂತರ್ಮುಹೂರ್ತ ಕಾಲ ಉಳಿಯೋದು ಸಾಧ್ಯ ಆಗುವುದಿಲ್ಲ. ಆಯಿತು ಅಂತಂದ್ರೆ ಅವನು ಸಾಧಕಾಗಿ ಉಳಿಯೋದಿಲ್ಲ. ಅವನಿಗೆ ಸಾಧನೆಯ ಫಲವಿರುವಂಥ ಕೇವಲ ಜ್ಞಾನದ ಅಥವಾ ಪರಮಾತ್ಮತೆಯಿಂದ ಪ್ರಾಪ್ತಿಯಾಗ್ತದೆ. ಹಾಗಾದರೆ ಯಾವ ಜಘನ್ಯ ಅಂತರ್ಮುಹೂರ್ತ, 4 ಸಮಯ, 10 ಸಮಯ, ಅಸಂಖ್ಯ ಸಮಯ, 6ನೇ ಗುಣಸ್ಥಾನ ಯೋಗ್ಯ ಪರಿಣಮನ ಸಾಧಕಂದ ಇರ್ತಿದೆಯೋ ಅಲ್ಲಿ ದುರ್ಬಲತೆಯ ವಶದಿಂದ ಅಥವಾ ಪೂರ್ವ ಕರ್ಮದ ಪ್ರಬಲ ಉದಯದಿಂದ ಏನಾಗಬಹುದಾಗಿದೆ? ಯಾವುದ ಇಷ್ಟ ಅನ್ನಿಸ್ತಿದೆಯೋ ಅದರೊಳಗೆ ಸುಖ ಮನ್ನಿಸಬಹುದಾಗಿದೆ. ಯಾವುದು ಇಷ್ಟ ಅನ್ನಿಸ್ತಿದೆ? ಆಚಾರ್ಯ ಪ್ರಭುವಿನ ಯಾವ ದಿವ್ಯ ಭವ್ಯವಾದಂಥ ಚರಣಾನುಯೋಗದ ಮುನಿಯಾಚರಣೆಯ ಕಥನ ನಡೆದದ್ದೇ ಇದೆಯಲ್ಲ, ಸಂಘದೊಳಗ ಆಚಾರ್ಯರಿಂದ ಅಥವಾ ಉಪಾಧ್ಯಾಯರಿಂದ ಚರಣಾನುಯೋಗದ ಅರೆ ಮುನಿಯಾಚರಣೆದ ಕಥನ ಕೇಳಿದ ನಂತರ ಯಾವನೋ ಓರ್ವ ಸಾಧಕ ಮುನಿಗೆ ಅದ ಆನಂದ ಇದು ಹೀಗೆ ಕೇಳ್ತಾ ಇರಬೇಕು. ಸಾಧಕನ ಸಾಧನೆಯ ಉಚ್ಚತೆಯನ್ನು ಹೀಗೆ ಆಲಿಸ್ತಾ ಇರಬೇಕು. ಇಂಥ ವಚನಗಳನ್ನು ಆಲಿಸ್ತಾ ಇರುವಂಥ ನನ್ನ ಜೀವನ ಧನ್ಯ ಇದೆ ಅನ್ನೋದು ಆರ್ಥ ಧ್ಯಾನ ಇದೆ. ಆರ್ಥ ಧ್ಯಾನ ಅಂದ್ರೆ ಏನ್ರಿ? ಸಂಸಾರದ ಕಾರಣ. ಸಂಸಾರದ ಕಾರಣ. ಆರ್ಥ ರೌದ್ರ ಧ್ಯಾನಗಳ ಸಂಸಾರದ ಕಾರಣ ಇದ್ದಾವೆ. ಧರ್ಮ ಶುಕ್ಲ ಧ್ಯಾನಗಳ ಮೋಕ್ಷದ ಕಾರಣ ಇದ್ದಾವೆ. ಆರ್ಥ ಧ್ಯಾನ ಇದೆ ಪ್ರಭು. ಇದನ್ನ ಕರ್ಣಾನುಯೋಗದ ಮುಖ್ಯತೆಯಿಂದನ ಸ್ಪಷ್ಟವಾಗಿ ಕಥನ ಮಾಡಬಹುದಾಗಿದೆ. ಚರಣಾನುಯೋಗದ ಗ್ರಂಥಗಳಲ್ಲಿ ಕೂಡ ಬಂದದ್ದೇ ಇದೆ. 6ನೇ ಗುಣಸ್ಥಾನದ ಮಹಾಮುನಿಗೆ ಕೂಡ ಆರ್ಥ ಧ್ಯಾನ ಇರ್ತಿದೆ, ರೌದ್ರ ಧ್ಯಾನ ಇರುವುದಿಲ್ಲ. ಮೂರ್ಖಶಾಹಿ ಚೌಕಡಿ ಹೋದ ನಂತರ ರೌದ್ರ ಧ್ಯಾನ ಇರುವುದಿಲ್ಲ. ಆದ್ರೆ
ಭಾವಲಿಂಗಿ ಸಂತನಿಗೆ ಆರ್ತ ಧ್ಯಾನ ಇರ್ತೀವಿ. ಅದ್ಭುತ ಇದೆ ಅಲ್ಲ, ಸೂಕ್ಷ್ಮ ಇದೆ ಅಲ್ಲ, ಕಠಿಣ ಇದೆ ಅಲ್ಲ, ಸುಲಭ ಇಲ್ರಿ ಮೋಕ್ಷಕ್ಕೆ ಹೋಗೋದ. ಅರೇ ಸ್ವರ್ಗಕ್ಕೆ ಹೋಗೋದು ಕೂಡ ಸುಲಭ ಇಲ್ರಿ. ಜೀವ ನೋಡ್ರಿ ಯಾವ್ಯಾವುದೋ ಭ್ರಾಂತಿಯೊಳಗ ಯಾವ್ಯಾವುದೋ ಒಂದು ಚೂರು ಪಾರು ಯಾವ್ಯಾವುದೋ ಉದ್ದೇಶದಿಂದ ಧರ್ಮ ಕಾರ್ಯ ಮಾಡ್ತಾನೆ. ಏನೋ ಒಂದಿಷ್ಟು ಅಂಶ ಮಾತ್ರ ಯಾವ್ಯಾವುದೋ ಉದ್ದೇಶದಿಂದ, ಯಾವ್ಯಾವುದೋ ಸಬಲ ಕಾರಣ ಬೆನ್ನ ಹಿಂದೆ ಇರುವುದರಿಂದ. ಅದ್ಭುತ ಮಾತಿದೆ. ಅದರಿಂದ ಅವನಿಗೆ ಸ್ವರ್ಗಕ್ಕೆ ಹೋಗೋದು ಕೂಡ ನಿಜವಾಗಿ ಕಷ್ಟದ ಮಾತಿದೆ. ಮೋಕ್ಷದ ಮಾತಂತೂ ಅನಂತ ಕಾಲದೊಳಗೆ ಅಸಾಧ್ಯ ಆದದ್ದು ಇದರಲ್ಲಿ. ಅದಕ್ಕೆ ನಮ್ಮಂಥವ್ರು ಸ್ವಲ್ಪ ಗಂಭೀರ ಆಗಬೇಕಾಗುತ್ತೆ. ನಮ್ಮಂಥವ್ರು ಯಾಕ ಅದೇ ದೀರ್ಘಕಾಲದಿಂದ ಕೇಳಿ ಆಯ್ತಲ್ಲ, ಅದರಲ್ಲೇ ಕೂಡ ನಿಮಗಿಂತ ನನ್ನಂಥವ್ರು ಅನೇಕ ಪ್ರಕಾರದ ಎಲ್ಲ ಪ್ರಕಾರದ ಉದಯವನ್ನು ಕಂಡಾಯ್ತು. ಮತ್ತು ದೀರ್ಘಕಾಲದಿಂದ ಜನವಾಣಿಯೊಳಗೆ ನಾನಾ ಪ್ರಕಾರದ ಕಥನವನ್ನು ಕೇಳಿ ಓದಿ ಆಯಿತು. ನಾನಾ ಪ್ರಕಾರದ ಎಲ್ಲ ಪ್ರಕಾರದ ಪರ್ಯಾಯದ ಅಯೋಗ್ಯತೆಯಿಂದ ಜನವಾಣಿಯ ಸಂಯೋಗದೊಳಗೆ ಬಂದಿರುವಂಥ ಬುದ್ಧಿಯೊಳಗೆ ಇರುವಂಥ ದುರ್ಬಲತೆಯಿಂದ ಮತ್ತು ಶ್ರದ್ಧೆಯೊಳಗ ಯಾವ ವಿಪರೀತತೆ ದೃಢವಾಗಿ ಕೂತದ್ದು ಇದೆ ಅದರಿಂದ ಎಲ್ಲದರದ್ದು ಚರ್ಚೆಯನ್ನು ಕೇಳಿ ಆಯ್ತಲ್ಲ. ಮಹಾಪುರುಷರ ಮಾತಾಯ್ತು, ಚರಣಾನುಯೋಗ ಆಯ್ತು, ಅಧ್ಯಾತ್ಮ ಆಯ್ತು, ಶುದ್ಧ ತತ್ವಜ್ಞಾನ ಆಯ್ತು, ಸಪ್ತ ತತ್ವಗಳ ಶ್ರದ್ಧೆಯ ಕುರಿತಾಗಿ ವಿಸ್ತೃತವಾದಂಥ ಚರ್ಚೆ ಅನೇಕ ಆಚಾರ್ಯರ ಮೂಲಕ ಓದಿ ಕೇಳಿ ಆಯಿತು. ಅಂದ ಮೇಲೆ ಸ್ವಲ್ಪ ಗಂಭೀರತೆ ಬರಬೇಕು. ಯಾವುದರ ಸಲುವಾಗಿ? ತ್ರಿಕಾಲಿ ಶುದ್ಧ ಸ್ವರೂಪದ ಉಪಲಬ್ಧಿಯ ಸಲುವಾಗಿ, ಉದಯಗಳ ಕಡೆಗಿರುವಂಥ ಸಂಯೋಗದಲ್ಲಿ ಆಗುವಂಥ ಅವಸ್ಥೆಗಳ ಕುರಿತಾಗಿರುವಂಥ ರುಚಿ, ಆಸಕ್ತಿ, ತನ್ನತನ ಏನಿದೆಯೋ ಅದ ನಿಜವಾಗಿ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗ್ತದೆ. ದಿನದಿಂದ ದಿನಕ್ಕೆ. ಯಾಕೆ ಅಂತಂದ್ರೆ ದಿನದಿಂದ ದಿನಕ್ಕಂಥೇಳಿ ಹೇಳುವುದರೊಳಗೆ ಬಹಳ ದೊಡ್ಡ ಬೆಲೆ ಕಟ್ಟುವಂಥ ಮಾತಿದೆ ರೀ. ಒಂದು ದಿವಸದ ಆಯುಷ್ಯ ಅಂದ್ರೆ ಬಹಳ ದೊಡ್ಡ ಬೆಲೆ ಇದೆ ರೀ. ಲಕ್ಷ ಕೋಟಿ ಚಕ್ರವರ್ತಿಯ ಐಶ್ವರ್ಯಕ್ಕಿಂತಲೂ ಅಧಿಕ ಬೆಲೆ ಕಟ್ಟಬೇಕಾಗ್ತಿದೆ ಒಂದು ದಿವಸ ಸಿಗಬೇಕಾದ್ರೆ. ದಿನದಿಂದ ದಿನಕ್ಕೆ ನಮ್ಮಲ್ಲೇ ದಿನದಿಂದ ದಿನಕ್ಕಂದ್ರೆ ಬಹಳ ದೊಡ್ಡ ವಿಷಯ ಇದೆ, ಅದು ಸ್ಥೂಲ ಇದೆ. ನಮ್ಮಲ್ಲಿ ಬದಲಾವಣೆ ಆದದ್ದ ನಮಗೆ ಶ್ರದ್ಧೆ ಆಗಬೇಕು, ನಮಗೆ ಸಂತೋಷದಾಯಕ ಇರಬೇಕು. ನನ್ನದ ಈ ಪ್ರಾಪ್ತ ಸಂಯೋಗಗಳ ಕುರಿತಾಗಿರುವಂಥ ವಿಕೃತ ವಿಪರೀತ ಮನ್ನಣೆ ಏನಿದೆ ಅದು ಬಿಟ್ಟು ಹೋಗುವ ಸಮಯ ಸನಿಹ ಕಾಣಿಸ್ತಾ ಇದೆ. ಇದು ತಮ್ಮಷ್ಟಕ್ಕೆ ತಮ್ಮಲ್ಲೇ ವಿಶ್ವಾಸ ಮೂಡುವ ಹಾಗೆ ತಮ್ಮ ಜ್ಞಾನದ ಪ್ರವೃತ್ತಿ, ಆಗಮಕ ಅವಲಂಬನೆ ಮತ್ತು ಪ್ರತ್ಯಕ್ಷ ಪ್ರಯತ್ನ ಆಗಮ ಜ್ಞಾನದ ಬಲದಿಂದ ಎಲ್ಲಿ ಸಂಯೋಗಗಳಲ್ಲಿ ಶುಭಾಶುಭ ಉದಯದಲ್ಲೇ ಅಲಿಪ್ತ ಉಳಿಯುವ, ಅದರಲ್ಲಿ ಮುಳುಗಿ ಹೋಗದೇ ಇರುವ, ಅದರ ಮಯ ಆಗದೇ ಇರುವಂಥ ಅಭ್ಯಾಸ ಆಗಮ ಜ್ಞಾನದ ಬಲದಿಂದ ಬರಲಿಕ್ಕೆ ಬೇಕು ದಿನದಿಂದ ದಿನಕ್ಕೆ. ಇಲ್ಲಿ ಸಪ್ತಶೀಲದ ಮಾತು ಹೇಳ್ತಾ ಇದ್ದಾರೆ. 3 ಗುಣವ್ರತ, 4 ಶಿಕ್ಷಾ. ಪಂಚ ಅಣುವ್ರತಗಳನ್ನ ಮಹಾವ್ರತದವರೆಗೆ ಕೊಂಡೊಯ್ಯುವ ಸಲುವಾಗಿ ಶಿಕ್ಷಣ ಇದೆ ರೀ. ಶಿಕ್ಷಾವ್ರತ ಅಂತಂದ್ರೆ ಪಂಚ ಅಣುವ್ರತ ಏನು ಧಾರಣ ಮಾಡಲಾಗಿದೆಯೋ ಅವುಗಳನ್ನು ಮಹಾವ್ರತದವರೆಗೆ ಯಾವಾಗ್ರಿ ಸಾಮೂಹಿಕ ಮಾಡುವ ವೇಳೆದೊಳಗೇನು, ಪ್ರೋಷಧ ಮಾಡುವ ವೇಳೆದೊಳಗೇನು, ಸಂಸಾರ ಭೋಗಿಸೋ ವೇಳೆದೊಳಗರೆ
ಮೈಕ್ ಮಾಡೋ ವೇಳೆದೊಳಗೆ ಆ ದೇವದರ್ಶನದ ವೇಳೆಕ ಪೂಜೆ ವೇಳೆಕ ಮಾತಲ್ಲ. ಯಾವಾಗ ಪ್ರತ್ಯಕ್ಷ ಭೋಗಿಸೋ ವೇಳೆದೊಳಗೆ ರಾಗಿ ದ್ವೇಷಿ ಜನರುಗಳ ಜೊತೆಗೆ ಅರೆ ಅನರ್ಥ ದಂಡ ತ್ಯಾಗಿದೆಯಲ್ಲ ಶಿಕ್ಷಾವ್ರತದೊಳಗ, ಅನರ್ಥ ದಂಡ ತ್ಯಾಗ. ಅರೆ ಅವ ನಿಯಮದಿಂದ ಅನುವ್ರತಗಳ ರಕ್ಷಣೆ ನಿಶ್ಚಯದಿಂದ ಆಗ್ತಿದೆ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಒಂದು ಮಾತ ಸ್ವಲ್ಪ ಒಂದು ಮೆಟ್ಲ ಕೆಳಗಿಳಿದು ಬಂದ್ರ ನಿಯಮದಿಂದ ನಿಶ್ಚಯದಿಂದ ಮಿಥ್ಯಾತ್ವದ ಛೇದ ಆಗ್ಲಿಕ್ಕಿಲ್ಲೇನ್ರಿ? ನಮ್ಮಲ್ಲೇ ಅವುಗಳದ ಅಭ್ಯಾಸ ಮಾಡ್ಕೊಂಡ್ರ ಆಗ್ಲಿಕ್ಕಿಲ್ಲೇನ್ರಿ? ಮಿಥ್ಯಾತ್ವದ ಛೇದ ಆಗ್ಲಿಕ್ಕಿಲ್ಲೇನ? ಅನರ್ಥ ದಂಡ ಏನಿದೆ? ರಾಗದ್ವೇಷ ಕರ್ತಾರ ಕಥಾ ಕಬಹೂ ನ ಸುನೀಜೆ, ಕಬಹೂ ಯಾವಾಗಲೂ ನ ಸುನೀಜೆ ಅಂತ ಹೇಳಿ ಹೇಳಿದ್ರ ದೌಲತ್ ರಾಮರು. ನಮಗದರಲ್ಲಿ ರಸ ಇದೇನಿಲ್ರಿ? ಪರಸ್ಪರ ಸಂಯೋಗ ಆದ ನಂತರ ಭೋಜನ ಕಥೆ ಮೊದಲಾದವುಗಳದ್ದು ಚರ್ಚೆ ಬರ್ತಿದೆಯೋ ಅಥವಾ ಇಲ್ರಿ? ವಸ್ತ್ರಾದಿಗಳದ ಕಥೆ ಬರ್ತಿದೆಯೋ ಅಥವಾ ಇಲ್ರಿ? ಅದ ರಾಜ ಕಥೆ ಇದೆ ರೀ. ರಾಜ ಅಂದ್ರೆ ಯಾವನೋ ರಾಜನ ಮಾತಿಲ್ರಿ ಅಲ್ಲಿ. ಹಾಗಾದ್ರ ಅನರ್ಥ ದಂಡ ಇದೆ. ಏನೇನು ಇದೆ ನಮ್ಮಲ್ಲಿ? ಆ 4 ಯಾವ ಶಿಕ್ಷಾವ್ರತ ಹೇಳಿದಾರೋ ಅವು ನಿಜವಾಗಿ 5 ಅನುವ್ರತಗಳನ್ನ ಅಂಗೀಕಾರ ಮಾಡಿರುವಂಥ ಜೀವನದೊಳಗ ಆ ಅನುವ್ರತಗಳ ರಕ್ಷಣೆಯ ಸಲುವಾಗಿ ಅವುಗಳದ ಪಾಲನೆ ಮಾಡೋದ ಅವನಿಗೆ ಅವಶ್ಯಕ ಇದೆ ಅಂಥೇಳಿ ಹೇಳಿದ್ರನು ಕೂಡ ನೋಡ್ರಿ ಇನ್ನೇನು ಹೇಳೋದ? ಮುನಿ ಜೀವನದಲ್ಲಿರುವಂಥ 28 ಮೂಲ ಗುಣಗಳದ್ದು ಕೂಡ ಮಿಥ್ಯಾತ್ವ ಅವಸ್ಥೆಯೊಳಗ ಮಹಿಮೆ ಬರಬೇಕು. ಅವುಗಳನ್ನು ತನ್ನದಾಗಿಸಿಕೊಳ್ಳುವ, ಅವುಗಳ ರೂಪದ ಆಚರಣೆ ಮಾಡುವಂಥ ದಿವ್ಯ ಭವ್ಯ ಭಾವನೆ ಕಲ್ಪನೆ ನಮ್ಮ ಜೀವನದೊಳಗೆ ಇರಬೇಕಾಗ್ತಿದೆ. ಆವಾಗ ಸ್ವಾಭಾವಿಕವಾಗಿ ಮಿಥ್ಯಾತ್ವ ಕರಗಿ ಹೋಗೋ ಸಾಧ್ಯ ಇದೆ ನೋಡ್ರಿ, ನನ್ನ ಅನಿಸಿಕೆ ಪ್ರಕಾರ. ಅವೆಲ್ಲ ಒಂದೊಂದಾಗಿ ಅಲ್ಲಿ ಹೋದ ನಂತರನ ಬರ್ತವೆ, ಹೀಗೆ ಮಾತಿಲ್ಲ. 11 ನೆಲೆಗಳನ್ನ ಹೇಳಿದರು. ಅವೆಲ್ಲ ಕ್ರಮದಿಂದ ಒಂದರ ನಂತರ ಒಂದು ಬರಬೇಕು, ಹೀಗೆ ನಿಯಮ ಇಲ್ಲ. ಆದ್ರೆ ಒಂದರ ನಂತರ ಒಂದನ ಅವು ಸಿದ್ಧಿಸ್ತಾವು. ಎಲ್ಲಿ ದರ್ಶನ ನೆಲೆ ಇಲ್ಲ ಅಲ್ಲಿ ವ್ರತ ನೆಲೆ ಸಿದ್ಧಿಸುವ ಸಾಧ್ಯತೆ ಇಲ್ಲ. ಉತ್ತರೋತ್ತರ 5 ನೆಲೆ 6 ನೆಲೆಗಳಲ್ಲೇ ಸಂಪೂರ್ಣ ಕರಗತ, ಅದರದ ಪಾರಂಗತ, ಅದರ ಮಯ, ಅದರ ಸಲುವಾಗಿ ಯಾವಾಗ ಸ್ವಪ್ನದೊಳಗೂ ಕೂಡ ಅತಿಚಾರ ಅಥವಾ ಪತನ ಹೊಂದದೇ ಇರುವಂಥದ್ದು ಯಾವ ದೃಢ ಭೂಮಿಕೆ ಆಗ್ತಿದೆಯೋ ಆವಾಗ ಮುಂದಿನ ನೆಲೆಯ ಗ್ರಹಣ ಆಗ್ತಿದೆ. ಇದು ಕ್ರಮ ಇದ್ರೂ ಕೂಡ ಬುದ್ಧಿಪೂರ್ವಕ ಪ್ರತಿಜ್ಞಾಪೂರ್ವಕ ಆ ನೆಲೆಯನ್ನ ಸ್ವಯಂ ಅಂಗೀಕಾರ ಮಾಡುವುದಿಲ್ಲ. ಅಲ್ಲಿ ತನಕ ಅದರದ ಅಭ್ಯಾಸ ಇರ್ತಿದೆಯೋ ಅಥವಾ ಇಲ್ರಿ? ಇರ್ತಿದೆಯೋ ಅಥವಾ ಇಲ್ಲ? ಅದ್ಭುತ ಮಾತಿದೆ, ತಿಳಿದು ಬರೋದ ಕಠಿಣ ಅನಿಸಿದರನ್ನು ಕೂಡ ತಿಳಿಯಬಹುದಾಗಿದೆ. ಮುನಿ ಜೀವನದೊಳಗ ಯಾವ ಪರೀಶಃ ಉಪಸರ್ಗಗಳನ್ನ ಮುನಿರಾಜರ ಯಾವ ಪ್ರಕಾರ ಸಹಿಸ್ತಾರೆ ಅಥವಾ ಜಯಿಸ್ತಾರೆ, ಅಥವಾ ಯಾವ ಪ್ರಕಾರ ಅವುಗಳಿಂದ ಭಿನ್ನ ಉಳಿದ ಆತ್ಮ ಸಾಧನೆಯನ್ನ ಸಾಧಿಸ್ತಾರೆ, ಇದರದ ಕಲ್ಪನಾ, ಇದರದ ವಿಚಾರ, ಇದರದ ಭಾವನೆ ಮಿಥ್ಯಾತ್ವ ಅವಸ್ಥೆಯೊಳಗೆ ಬರುವುದಿಲ್ಲಂದ್ರೆ ಬರೋ ಸಾಧ್ಯ ಇದೆಯೋ ಅಥವಾ ಇಲ್ಲ? ಜ್ಞಾನಕ್ಕೇನು ದಾಡಿ ಆಗಿಲ್ಲರಲ್ಲ, ಜ್ಞಾನಕ್ಕೇನು ರೋಗ ಆಗಿಲ್ಲ, ಜ್ಞಾನಕ್ಕೆ ಯಾವುದೇ ಪ್ರಕಾರದ ಕುಂದ ಬಂದಿಲ್ಲ. ಮಿಥ್ಯಾತ್ವ ಇದ್ರೆ ಇರಲಿಲ್ಲ, ವಿಪರೀತ ಮನ್ನನೆ ಇದ್ರೆ ಇರಲಿಲ್ಲ. ಅದು ಶ್ರದ್ಧಾಗುಣದ ಮಾತಿದೆ. ಆಗಮದ ಆಧಾರದಿಂದ ಸತ್ಯ ಸ್ವರೂಪವನ್ನ ಜ್ಞಾನ ತಿಳ್ಕೊಳ್ಳುವ ಸಲುವಾಗಿ ಆ ಶ್ರದ್ಧಾಗುಣದ ಪರ್ಯಾಯ ಏನೂ ಮಾಡುವುದಿಲ್ರಿ. ಸ್ವತಂತ್ರ ಇದಾವೆ ಎಲ್ಲ. ಆದ್ರ ಈ ಜ್ಞಾನ ತಾನಾಗಿನ ವಿಪರೀತ ಮನ್ನನೆಯ ಅನುಸರಣೆ ಮಾಡ್ತಿದ್ದೀರಿ. ಆ ಚಾರಿತ್ರ ತಾನಾಗಿನ ಅನಾದಿ ಸಂಸ್ಕಾರ ರೂಪದಿಂದ ಪರಿಣಮನ ಮಾಡ್ತಿದ್ದೀರಿ. ಅದಕ್ಕೇನು ಮಾಡೋದ? ಅಭೇದ ರೂಪದಿಂದ ಆತ್ಮನ ಪರಿಣಮನ ಅಂತ ಹೇಳಿ ಹೇಳಲಾಗುತ್ತದೆ. ಆದರೆ ಈ ಪ್ರಕಾರ ಶುದ್ಧ ಜಿನವಾಣಿಯ ಅವಲಂಬನೆ ಮಾಡಿರುವಂಥ, ಅಭ್ಯಾಸ ಮಾಡ್ತಾ ಇರುವಂಥ ಧನ್ಯ ಭಾಗ್ಯ ಏನಿದೆಯಲ್ಲ, ಇಲ್ಲಿ ನಾನಾ ಪ್ರಕಾರದ ಸಾಧನೆ ಜ್ಞಾನದ ಮೂಲಕ ಆಗ್ತಿದೆ ನೋಡ್ರಿ.
ಎಲ್ಲ ಪ್ರಕಾರದ ಸಾಧನೆ ಆಗ್ತಿದೆ. ಯಾವಾಗ? ಮಿಥ್ಯಾತ್ವ ಇರುವಾಗ. ಇರಲಿಲ್ಲ. ಮಿಥ್ಯಾತ್ವ ಏನು ಮಾಡ್ತಿದ್ದಾರೆ? ವಸ್ತು ಹೇಗಿದೆ ಹಾಗೆ ತಿಳಿಲಿಕ್ಕೆ, ವಸ್ತು ಹೇಗಿದೆ ಹಾಗೆ, ಅರೆ ವಸ್ತು ಹೇಗಿದೆ ಹಾಗೆ, ಯಾವ ವಸ್ತು ಹೇಗಿದೆ ಹಾಗೆ ಜ್ಞಾನದೊಳಗೆ ತಿಳಿಲಿಕ್ಕೆ ಮಿಥ್ಯಾತ್ವ ಏನು ಮಾಡುವುದಿಲ್ಲ. ಮಾರ್ಗ ಹೀಗಾಗೇನ ಸುಲಭ ಇದೆ. ಮತ್ತು ಮಿಥ್ಯಾತ್ವದ ಹಿಂದೆ ಹೋಗ್ತಾ ಇರುವಂಥ ಜ್ಞಾನದ ದುರ್ಬಲತೆಯ ಕಾರಣದಿಂದನ ಆಗಮದ ಅಭ್ಯಾಸ ನಿರರ್ಥಕ ಆಗ್ತಾ ಇದೆ. ಎಷ್ಟೆಲ್ಲ ಓದಿರನು ಕೂಡ ಇನ್ನೂ ಯಾಕೆ ನಮ್ಮಲ್ಲೇ ಆಗ್ತಾ ಇಲ್ಲ? ಇದರದ ಅರ್ಥ ಒಂದೇ ಇದೆ, ಇದರದ ಸ್ಪಷ್ಟ ಉತ್ತರ ಒಂದೇ ಇದೆ. ಜ್ಞಾನ ಅದೇ ವಿಪರೀತ ಶ್ರದ್ಧೆಯಿಂದ ಹೋಗ್ತಾ ಇದ್ದೀರಿ ಅಂಥೇಳಿ ಇದಕ್ಕೆ ಆಗಮದ ಅಭ್ಯಾಸದಿಂದ ಕೂಡ ಯಾವ ಪ್ರಕಾರದ ಜ್ಞಾನಾತ್ಮಕ ಲಾಭ ಆಗಬೇಕೋ ಆ ಪ್ರಕಾರದ ಆಗ್ತಾ ಇಲ್ಲ. ಆಗಮದ ಅಭ್ಯಾಸದಿಂದ ಶ್ರದ್ಧೆಯೊಳಗೆ ಬದಲಾವಣೆ ಆಗಬೇಕು. ಈ ಮಾತು ಮುಂದಿಂದರಿ ಮೊದಲ ಜ್ಞಾನಾತ್ಮಕ ಪರಿಣಮನ ಬದಲಾವಣೆ ಪರಿವರ್ತನೆ ಆಗಬೇಕೆನ್ಬೇಡ್ರಿ? ಆಗಬೇಕು. ನಡೀರಿ. ಟೀಕೆ. ಕಿಲ ಶೀಲಾನಿ ವ್ರತಾನಿ ಪಾಲಯಂತಿ ಪರಿಧಯ ನಗರಾಣಿ ಇವ ತಸ್ಮಾತ್ ವ್ರತ ಪಾಲನಾಯ ಶೀಲಾನಿ ಅಪಿ ಪಾಲನೀಯಾನಿ. ನಿಶ್ಚಯದಿಂದ ಯಾವ 7 ಶೀಲ ವ್ರತಗಳಿವೆ ಅವು 5 ಅಣುವ್ರತಗಳ ರಕ್ಷಣೆ ಮಾಡುತ್ತವೆ. ಯಾವ ಪ್ರಕಾರ? ದೃಷ್ಟಾಂತ. ಕೋಟೆಯು ನಗರದ ರಕ್ಷಣೆ ಮಾಡುತ್ತದೆ, ಹಾಗೆಯೇ ಅವು ರಕ್ಷಣೆ ಮಾಡುತ್ತವೆ. ಆದುದರಿಂದ 5 ಅಣುವ್ರತಗಳ ಪಾಲನೆ ಮಾಡುವ ಸಲುವಾಗಿ 3 ಗುಣವ್ರತ ಮತ್ತು 4 ಶಿಕ್ಷಾವ್ರತ, ಈ ಪ್ರಕಾರ ಇವು 7 ಶೀಲವ್ರತಗಳನ್ನು ಅವಶ್ಯವಾಗಿ ಪಾಲನೆ ಮಾಡಬೇಕಾಗುವುದು. ಅವಶ್ಯವಾಗಿ ಪಾಲನೆ ಮಾಡಬೇಕಾಗುವುದು. ನಮಗೆ ಅಣುವ್ರತ ಅಂಗೀಕಾರ ಮಾಡೋದಿದೇನಿಲ್ರಿ? ಮಾಡೋದಿದೇನಿಲ್ರಿ? ಮೊದಲು ಮಿಥ್ಯಾತ್ವರೇ ಹೋಗ್ಬೇಕಲ್ಲ. ಅರೆ ಅಣುವ್ರತ ಅಂಗೀಕಾರ ಮಾಡುವ, ಮಹಾವ್ರತ ಅಂಗೀಕಾರ ಮಾಡುವ ಭಾವನೆ ಭಾವಿಸಲಿಕ್ಕೇನು ಕೊರತಿದೆ ರೀ? ಮಿಥ್ಯಾತ್ವ ಏನು ಮಾಡ್ತಿದೆ? ಏನು ಮಾಡೋ ಸಾಧ್ಯ ಇದೆ? ಸಾಕ್ಷಾತ್ ಶ್ರೀಮಂಧರ ಸ್ವಾಮಿಯ ಅಥವಾ ತೀರ್ಥಂಕರ ಪ್ರಭುವಿನ ಸಮವಸರಣದೊಳಗೆ ಹೋಗಿ ಪರಮಾತ್ಮನ ಸರ್ವಾಂಗದಿಂದ ಹೊರಡುವಂಥ ದಿವ್ಯಧ್ವನಿಯನ್ನ ಆಲಿಸುವ ಭಾವನೆಯ ಸಲುವಾಗಿ ಪರಮಾತ್ಮರ ವಿದ್ಯಮಾನತೆ, ದಿವ್ಯಧ್ವನಿಯ ವಿದ್ಯಮಾನತೆ, ಸಮವಸರಣದ ವಿದ್ಯಮಾನತೆ ಅವಶ್ಯಕ ಇಲ್ಲ. ಮುನಿಯ ಭಾವನೆ ದಿವ್ಯ ಭವ್ಯ ಸರ್ವಸಂಗ ಪರಿತ್ಯಾಗ ರೂಪದ ಸ್ವಾಧೀನ. ಅರೆ ಸ್ವಾಧೀನ ಜೀವನದ ಭಾವನೆಯ ಸಲುವಾಗಿ ಮುನಿ ಆಗೋದು ಅವಶ್ಯಕಿಲ್ಲ. ತಿಳಿತಾ ಇದ್ದಾರೆ? ಪ್ರತ್ಯಕ್ಷ ಮುನಿ ಆಗೋದು ಅವಶ್ಯಕಿಲ್ಲ. ಮುನಿಯ ಭಾವನೆ ಅರೆ ಮಿಥ್ಯಾತ್ವ ಅವಸ್ಥೆಯೊಳಗೆ ಭಾವಿಸ್ರಿ. ಮಿಥ್ಯಾತ್ವ ತನ್ನಷ್ಟಕ್ಕೆ ತಾನೇ ಅರೆ ನಿಶ್ಚಲವಾಗಿ ಬೆಟ್ಟದ ಶಿಲೆಯ ಮೇಲೆ ಕೂತಿದ್ದೇನೆ ರಾಯಚಂದ ಭಾವಿಸಿದ್ರು ಅಥವಾ ಇಲ್ರಿ? ಇಂಥ ಅಪೂರ್ವ ಅವಸರ ನನ್ನ ಜೀವನದೊಳಗೆ ಯಾವಾಗ ಬರೋದು? ನಮಗೆ ಭಾವಿಸಲಿಕ್ಕೆ ಏನಿದೆ? ಅವರು ಸಮ್ಯಕ್ ದೃಷ್ಟಿ ಇದ್ರು, ಇರಲಿಲ್ಲ. ನಾವು ಮಿಥ್ಯಾ ದೃಷ್ಟಿ ಇದ್ದೇವೆ. ಅದನ್ಯಾಕೆ ನೋಡೋದಿದೆ ರೀ? ಅದನ್ಯಾಕೆ ನೋಡೋದಿದೆ? ಅದು ಒಂದು ಗುಣದ ಅಶುದ್ಧ ಪರ್ಯಾಯ, ವಿಪರೀತ ಪರ್ಯಾಯ ಮಾತ್ರ ಇದೆ ರೀ. ಹಾಗಾದ್ರೆ ಅದೇನು ಮಾಡೋದಿಲ್ಲ, ಅದು ಎಲ್ಲ ಮಾಡ್ತಿದ್ದೀರಿ. ಅದರ ಆಗಮದ ಆಧಾರದಿಂದ ಜ್ಞಾನ ಸ್ವತಂತ್ರ ಆಯಿತು ಅಂತಂದ್ರೆ ಅದಕ್ಕೇನು ಮಾಡಲಿಕ್ಕೆ ಬರುವುದಿಲ್ರಿ. ಅದು ಎಲ್ಲ ಮಾಡ್ತಿದೆ ಅನ್ನೋದ, ಅದರ ಕೈಯೊಳಗನ ಅದರ ಅಧೀನನ ಆಗಿ ಉಳಿಯೋದ, ಇದಕ್ಕೆ ರೂಢಿ ಆಗಿದೆ ಅಲ್ಲ ಅಂಥೇಳಿ ಅದರ ಅಧಿಕಾರವನ್ನ ತಾನು ಮನ್ನಿಸದೇ ಇರೋದು. ಅದರ ಅಧಿಕಾರ ಕಿತ್ಕೊಳ್ಳೋ ಮಾತಿಲ್ಲ. ಅದರ ಅಧಿಕಾರದೊಳಗ ತಾನು ಬರದೇ ಇರುವಂಥ ಪುರುಷಾರ್ಥ ಈ ಜೀವಕ್ಕ ಜ್ಞಾನದ ಮೂಲಕ. ಮತ್ತದ ಜ್ಞಾನದೊಳಗ ವಸ್ತು ಸ್ವರೂಪದ ಮಹಿಮಾ ಬರ್ತಾ ಬರ್ತಾ ಸರ್ವಜ್ಞ ಪ್ರಣೀತ ವಿಶ್ವದ ಪದಾರ್ಥಗಳ ಮಹಿಮಾ ಬರ್ತಾ 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 ಅದು ಹೆಚ್ಚೆಚ್ಚೇ ಆಗ್ತಾ ಹೋಗ್ಬೇಕು, ವೃದ್ಧಿಂಗತವೇ ಆಗ್ತಾ ಹೋಗ್ಬೇಕು.
ಆವಾಗ ಶ್ರದ್ಧಾ ಗುಣದ ಯಾವ ವಿಪರೀತತೆ ಇದೆಯಲ್ಲ, ಅದು ನಿರಾಧಾರ ಆಗಿ ಎಷ್ಟು ದಿವಸ ನಿಲ್ಲೋದ, ಸೋತು ಬೀಳ್ತಿದೆ ರೀ. ಇವೆಲ್ಲ ಕಲೆ ಅದಾವ್ರಿ. ಯಾವುದರ ಕಲೆ? ಪರಾಧೀನತೆಯಿಂದ ಬಿಡುಗಡೆ ಹೊಂದಿ ಯಾವುದು ಉಪಲಬ್ಧ ಇದೆಯೋ ಅದರ ಉಪಯೋಗ ಮಾಡಿಕೊಳ್ಳೋದ್ರಿ. ಸೀಟ್ ಇರುವುದಿಲ್ಲ, ರಶ್ ಇರ್ತಿದೆ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ, ರಶ್ ಇರ್ತಿದೆ ಭಯಂಕರ. ಆಗ ಎರಡೂ ಕೈಯಲ್ಲಿ 2 ಬ್ಯಾಗ್ ಅದಾವ್ರಿ, ಲಗೇಜ್ ಅದಾವು. ಎಲ್ಲರಿಗೂ ಒಂದು ಸ್ವಲ್ಪ ಜಾಗ ನೋಡಿ, ಒಂದು ಇಟ್ಟೇವು ಅಂತಂದ್ರೆ ಅಷ್ಟು ಹಗರ ಆಗ್ತಿದೆ. ನಮಗೆ ಕೂಡ್ಲಿಕ್ಕೆ ಸಿಗದಿದ್ರೆ ಇಲ್ಲ ಜಾಗ, ಅಷ್ಟು ಹಗುರ ಆಯ್ತು ಅಥವಾ ಇಲ್ರಿ. ಆವಾಗ ಅದು ಅಲ್ಲಿ ಯಾರ್ದ ಲಗೇಜ್ ಇಲ್ಲ, ಅದಕ್ಕೆ ನಮ್ಮ ಲಗೇಜ್ ಸ್ವಲ್ಪ ದಟ್ನಿ ಮಾಡ್ತಿತ್ತು ಅಂದ್ರೆ ಅವ್ರು ತಮ್ಮನಾಗೇನ ತಮ್ಮದ ಸಾರಿಸ್ತಾರೆ. ಈಗ ವ್ಯವಹಾರದೊಳಗೆ ನೋಡಿದೇವು ಅಥವಾ ಇಲ್ರಿ? ತಾನಾಗೇನ ಸರಿಸ್ಕೋತಾರ್ರಿ. ಏನ್ರ ಇರ್ತಿದೆ ಅದ್ರೊಳಗೆ ಬಾಳೆಹಣ್ಣು ಇರ್ತಾವ್ರಿ ಅವ್ರ ಲಗೇಜ್ ಒಳಗ, ನಮ್ಮದರಿಂದ ಬಾಧೆ ಆಗ್ಬಾರ್ದು ಅಂತೇಳಿ ಅವ್ರು ತಾನಾಗೆ ಸರಿಸ್ಕೋತಾರೆ. ಇನ್ನೇನು ಇದಕ್ಕಿಂತ ಸ್ಪಷ್ಟ ಇನ್ನೇನು ಹೇಳೋದೈತಿ? ಧರ್ಮಕಥೆಯೊಳಗ ಇಷ್ಟು ಹೇಳ್ರೆ ಇಷ್ಟು ತಿಳ್ಕೊಬೇಕ್ರಿ, ಸಂಸಾರದೊಳಗೆ ತಿಳ್ಕೊಂತೀರಿ. ಮತ್ತಿಲ್ಲಿ ಎಷ್ಟು ಹೇಳ್ತೀವೋ ಅಷ್ಟು ತಿಳ್ಕೊಳ್ಳೋದನ್ನು ಕಠಿಣ ಆಗಿರ್ತಿದೆ. ಏನಿದೆ ರೀ? ಏನೂ ಇಲ್ಲದೆ ಇರುವಂಥ ರಶ್ಯದೊಳಗೆ ಒತ್ತಾವತ್ತಿ ಸಿಲುಕಿರುವಂಥ ಹತ್ತಿರುವಂಥ ಮನುಷ್ಯ ನಿಲ್ಲಲಿಕ್ಕೇನೂ ಜಾಗ ಮಾಡ್ಕೊಳ್ತಾನೆ, ಲಗೇಜ್ ಇಡ್ಲಿಕ್ಕೂ ಜಾಗ ಮಾಡ್ಕೊಳ್ತಾನೆ, ಕೂಡ್ಲಿಕ್ಕೇನೋ ಒಮ್ಮೆ ಜಾಗ ಮಾಡ್ಕೊಳ್ತಾನ್ರಿ. ಎಲ್ಲಿ ಅವ್ರ ಎದುರು ಕೇಳ್ತಾ ಏನೇನು ಎಲ್ಲ ಮಾಡ್ತಾನ್ರಲ್ಲ, ಅದ್ರ ಮೇಲೆ ಅಧಿಕಾರ ಮೊದಲ ಇಟ್ಟಿರ್ತಾನೆ ರೀ, ಕಣ್ಣಿಟ್ಟಿರ್ತಾನೆ. ಅರೆ ಅದೇ ಪ್ರಕಾರ ಪ್ರಯಾಣ ಇದೆ ರೀ ನಮ್ಮದ. ಎಷ್ಟೆಲ್ಲ ಲಗೇಜ್ ತಗೊಂಡು ಬಂದಿದ್ದೇವ್ರಿ ನಾವು ನಿಗೋದದಿಂದ. ಪ್ರಯಾಣಿಕ ಅಂಥೇಳಿ ಹೇಳಿದಾರಲ್ಲ, ಜಾಗ ಮಾಡ್ಕೊಳ್ಳೋದಿರಿ. ಇಲ್ಲಿ ಬರ್ರಿ ಅಂಥೇಳಿ ಯಾರು ನಮಗೆ ಜಾಗ ಮಾಡಿಕೊಳ್ಳುವುದಿಲ್ರಿ. ಇಲ್ಲಿ ಬರೀ ಮೋಕ್ಷ ಮಾರ್ಗದೊಳಗೆ. ಅದಕ್ಕೆ ನಾನು ದಿನನಿತ್ಯವೂ ಪಂಚಪರಮೇಷ್ಠಿ ಸ್ಮರಣೆ ಮಾಡಿದ ನಂತರ ಅವರೆಲ್ಲ ಅದರಲ್ಲ ಆಚಾರ್ಯರ, ಉಪಾಧ್ಯಾಯರ, ಸಾಧು ಸಾಧಕರ, ಅವರದ್ದು ಯಾವಾಗ ಜಾಗ ಎಲ್ಲಿ ಖಾಲಿ ಆಗ್ತಿದೆ ಅಲ್ಲಿ ನಾನು ರಿಸರ್ವ್ ಮಾಡ್ತೀನಿ. ನಿಜವಾಗಿ ನಾನು ಬಹಳ ದಿವಸದಿಂದ, ಸುಮಾರು ದಿವಸದಿಂದ ಜಪ ಮಾಡಿ ಪ್ರತಿಯೊಬ್ಬ ಪರಮೇಷ್ಠಿಯ ಚಿಂತನೆ ಮಾಡ್ತೇನಲ್ಲ, ಆ ವೇಳೆದೊಳಗೆ ಆ ಭಾವನೆ ಅವಶ್ಯವಾಗಿ ಬರ್ತಿದೆ. ಅಲ್ಲಿ ಕೂತಂಥ ಗುಪ್ತ ಗುಹೆಯೊಳಗೆ ಅಥವಾ ಪರ್ವತದ ಶಿಖರದ ಮೇಲೆ ಅಥವಾ ವಿಶಾಲವಾದಂಥ ವೃಕ್ಷದ ಕೆಳಗೆ ಆಗ ಶೋಭಿಸ್ತಾ ಇದ್ದಾರೆ ನೋಡ್ಲೆ. ಆ ಮುನಿ ಮಹಿಮಾ ಬರೋದಂತೂ ನಂತರದ ಮಾತು. ಆದ್ರೆ ಚಿತ್ರ ಬರದ ಒಂದು ಕೂಡ ಮಹಿಮಾ ನನಗೆ ದಿನವೂ ಬರ್ತಿದೆ. ಕಲ್ಪನಾ ಏನೋ ನಾವು ಕೊಟ್ಟೇವ್ರಿ, ಆದ್ರೆ ಅದನ್ನು ಈ ಪ್ರಕಾರ ಇಂದ್ರಿಯಗೋಚರ ಚಕ್ಷು ಇಂದ್ರಿಯಕ್ಕೆ ಆಹ್ಲಾದವನ್ನು ಕೊಡುವಂಥದ್ದು, ವಾಸ್ತವಿಕತೆಯನ್ನು ದರ್ಶಿಸುವಂಥದ್ದು ಬರೆದು ಕೊಡೋದು ಕಠಿಣ ಇದೆಯಲ್ಲ. ಅದಕ್ಕೆ ಕಲೆಯನ್ನು ತಿಳಿಬೇಕಾದ್ರೂ ಕೂಡ ಕಲಾ ಹೃದಯ, ಜೀವಂತ ಹೃದಯ ಬೇಕ್ರಿ. ಶುಷ್ಕ ಹೃದಯಗಳಿಗೆ ತಿಳಿಯುವುದಿಲ್ರಿ ಅದು. ಯಾವ ರೀತಿ ಎತ್ತರವಾದಂಥ ಶಿಖರದ ಮೇಲೆ ಒಬ್ಬರ ಕೂಡುವಷ್ಟು ಜಾಗಿದೆ ರೀ. ಅಲ್ಲಿ ಕೂತಿದ್ದಾರೆ ಒಬ್ಬರು ಶಿಲೆಯ ಹಾಗೆ ಮಹಾಮುನಿ. ಅಲ್ಲೇ ನಾನು 4 ಮೊಳ ದೂರದೊಳಗೆ ನಿಂತಿದ್ದೇನ್ರಿ. ಅವ್ರು ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೊಂಡು ಹೋಗುವ ಅಂತಂದ್ರೆ ಅಲ್ಲಿ ಕೂತು ಬಿಡೋದ್ರಿ. ಅವ್ರು ಇಳಿದು ಬರೋ ಮಾತನೇ ಇಲ್ಲ. ಅವ್ರ ಮೇಲೇನ ಹೋಗೋರು ಅದಾರ್ರಿ. ಅವರು ಸಿದ್ಧಾಲಯಕ್ಕೆ ಲಂಘಿಸುವವರಿದ್ದಾರೆ. ಮತ್ತಾರು ನನ್ನ ಜೊತೆ ಇದ್ದಾರೆ ನೋಡೋ ಪ್ರಶ್ನೆ ಇಲ್ಲ. ನನ್ನ ದೃಷ್ಟಿ ಬರೇ ಅಲ್ಲಿದೆ ರೀ. ಮತ್ತು ಆ ಕಡೆ ಈ ಕಡೆ ನೋಡ್ತಾ ಉಳಿದ್ನು ಅಂತಂದ್ರೆ ಯಾರೋ ಬಂದು ಮತ್ತೆ ಕೊಡ್ತಾರೆ.
ಹೋಗ್ತಾರೆ ಅಲ್ಲಿ. ಪ್ರವಾಸ ಮಾಡೋದು ಹೇಳ್ತಲ್ಲ ಇವಾಗ ಮಾತ. ಆ ಕಡೆ ಈ ಕಡೆ ಇಲ್ಲಿ ಇನ್ನೂ 2 ಸ್ಟೇಷನ್ ಇದ್ರೂ ಅವರು ಇಳಿಯೋದ್ರ ಅಲ್ಲೇ ಇರ್ತಿದೆ, ನಮ್ಮ ಕೀಲಿತೆ ಇರ್ತಿದೆ ಅದು. ನಾವು ಬಸ್ಸಲ್ಲಿ ಅವ್ರು ಯಾರು ಇಳಿಯೋರು ಅದಾರಲ್ಲ ಆ ಶೀಟದಕ್ಕಿಂತ ಹಿಂದೆ ನಿಂತಿದ್ದೆವು. ನಮ್ಮ ಮುಂದನೂ ಅದಾರ, ಆದ್ರೆ ನಾವು ಅವ್ರನ್ನ ಕೇಳಿರ್ತೇವೆ ಅಥವಾ ಗುರುತನವ್ರು ಇರ್ತಾರೆ, ನಾವು ಅವರು ಇಳಿಯೋ ದಾರಿ ಹೇಗೆ ನೋಡ್ತಾ ಇರ್ತೀವಿ. ಅಲ್ಲಿ ಆ ಶೀಟದ ಸರಿಸಮ ನಿಂತಿರುವಂಥ ವ್ಯಕ್ತಿಯನ್ನು ಮೀರಿ ನಮಗಲ್ಲಿ ಕೂಡೋರಿದೆ. ಹೌದೇನಿಲ್ರಿ? ವಿಚಾರ ಮಾಡ್ರಿ ಒಂದು ಸ್ವಲ್ಪ. ಬರೀ ತುಚ್ಛವಾದಂಥ ಇಹಲೋಕಕ್ಕೆ ಸಂಬಂಧಿಸಿದ ಕಾರ್ಯ ಮಾಡೋದು ಮಹಾನ ದುರ್ಬಲತೆ ಇದೆ ಚಂದ್ರಕಾಂತಣ್ಣ. ಯಾವುದೇ ಒಂದು ಕ್ಷೇತ್ರದೊಳಗ ಎಷ್ಟಿದೆ ಅಷ್ಟರೊಳಗೆ ತೃಪ್ತಿ ಪಟ್ಕೊಂಡು ಇರೋದ ಅಥವಾ ಅದರದೇ ಅಭಿಲಾಷೆ ಮಾಡೋದ ಮಹಾನ್ ಅಶಕ್ತತೆಯ ಲಕ್ಷಣ ಇದೆ. ಅಂಥದ್ದು ಬೇಕ್ರಿ ಧ್ಯೇಯ. ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ಳೋದಲ್ಲ, ಮುನಿಯಾಗೋದು. ಯಾವಾಗಲೂ ಉಚ್ಚ ಧ್ಯೇಯ ಇದ್ದ ನಂತರ ಇಲ್ಲಿ ಸ್ವಲ್ಪರೇ ಕಾರ್ಯ. ಅರೆ 10 ಲಕ್ಷ ಗಳಿಸೋ ಉದ್ದೇಶ ಯಾವನ ಜೀವನದೊಳಗಿದೆ, ಬರೀ ಉದ್ದೇಶ ಇಲ್ಲ, ನಿರಂತರದ ಪ್ರಯತ್ನ ಉದ್ಯಮ ಇದೆ. ಅವ 1 ಲಕ್ಷ ಗಳಿಸ್ತಾನೋ ಅಥವಾ ಇಲ್ರಿ? ಮತ್ತು ಅದರೊಳಗನ ಯಾವುದಿದೆ ಭಿಕ್ಷಾ ಬೇಡ ತಿನ್ನೋದು, ಅದರೊಳಗನ ನಾವು ತೃಪ್ತಿದ್ದ ಅಂತಂದ್ರೆ ಎಷ್ಟು ಗಳಿಸ್ತಾನೆ? ಹಾಗೆ ಪುಣ್ಯ ಕೊಟ್ಟದ ಭಿಕ್ಷೆಯೊಳಗನೆ ಇದ್ದೆವು ಅಂತಂದ್ರ ಇನ್ನೇನು ಹೇಳೋದ ಸ್ವಲ್ಪ ಕಠೋರ ಅನ್ನಿಸ್ತಿದೆ, ನಮ್ಗೆ ಅನಿಸೋದಿಲ್ಲ. ಯಾಕೆ ಅಂತಂದ್ರೆ ಭಾವದ ಜೊತೆಗೆ ಅದಿರ್ತಾವ. ಏನಿದೆ ಪುಣ್ಯ ಕೊಟ್ಟದ ಭಿಕ್ಷೆಯೊಳಗನ ಸಂತುಷ್ಟ ಇತ್ತು ಅಂತಂದ್ರೆ ಆ ಭಿಕ್ಷಾನ್ನದೊಳಗನ ಸ್ವಲ್ಪ ತಾಜಾ ತಂಗಳಲ್ಲ, ಸ್ವಲ್ಪ ರುಚಿ ಇದ್ದದ್ದು ಸಿಗಲಿ ಅನ್ನೋ ಭಾವನಾ ಇರೋದ. ಇದು ಎಷ್ಟು ಕಮ್ಮಿ, ಅರ್ಥಾತ್ ದುರ್ಬಲ ಭಾವನಾ ಇದೆ ರೀ, ಅಜ್ಞಾನ ರೂಪದ ಭಾವನೆ ಇದೆ. ಈ ಭಿಕ್ಷೆಯಿಂದ ನಿವೃತ್ತಿ ಯಾವಾಗ ಸಿಗೋದು? ಪುಣ್ಯ ಪಾಪದ ಆಧೀನ ಆಗಿ ಜೀವಿಸುವಂಥ ತುಚ್ಛ ಜೀವನದಿಂದ ನನ್ನ ಬಿಡುಗಡೆ ಯಾವಾಗ ಆಗೋದು? ಅವರು ಎಷ್ಟು ಶ್ರೇಷ್ಠ, ನಾವು ಎಷ್ಟು ಅದ ಏನೇನೋ ಇಟ್ಕೊಂಡಿದ್ದೇವ್ರಿ, ಇದು ಬೇಕು ಅದು ಬೇಕು ಏನೇನೋ ಬೇಕು. ಅವರೆಷ್ಟು ಎಷ್ಟು ಸ್ವಾಧೀನತೆಯೋ ಅಷ್ಟು ನಿರಾಕುಲತೆ, ಎಷ್ಟು ಪರಾಧೀನತೆಯೋ ಅಷ್ಟು ದುಃಖ ದುಃಖ ದುಃಖ. ಶೀಲವ್ರತಗಳನ್ನು 7 ಶೀಲವ್ರತಗಳನ್ನು ಅವಶ್ಯವಾಗಿ ಪಾಲನೆ ಮಾಡಲೇಬೇಕಾಗುವುದು. ಈಗ ಅವುಗಳ ವರ್ಣನೆ ಮಾಡುವ ಸಲುವಾಗಿ ಮೊದಲು ಅವುಗಳ ಹೆಸರು ಹೇಳುತ್ತಾರೆ. ದಿಗ್ವ್ರತ, ದೇಶವ್ರತ. ಗಜಪಂಥದೊಳಗೆ ಆಗಿತ್ತೇನಿಲ್ಲ ಗೀತಮ್ಮ? ರತ್ನಕರ್ಣ ಶ್ರಾವಕಾಚಾರ್ಯದ ಮೂಲಕ 4 ಶಿಕ್ಷಾವ್ರತಗಳದ ಚರ್ಚೆ ಸುಧಾತಾಗಿತ್ತಲ್ಲ. ಏನು ಹೇಳ್ರು? ದಿಗ್ವ್ರತ. ದಿಗ್ವ್ರತ ಏನು? ದಿಗ್ವ್ರತ 10 ದಿಕ್ಕುಗಳಲ್ಲಿ ಏನಿದೆ? ಇದರೊಳಗೆ ಏನಿದೆ? ಅರೆ ಇದರೊಳಗೆ ಬಹಳ ಇದೆ. ಹಿಂಸೆ ಹೇಳಿದ್ರಲ್ಲ, ಎಷ್ಟು ಮರ್ಯಾದೆ ಮಾಡ್ತೇವೆ ಅಷ್ಟರವರೆಗಂತೂ ಅಣುವ್ರತದ ಪಾಲನೆ ಆಯಿತು. ಮತ್ತು ಅದರ ಹೊರಗಿನ ಕ್ಷೇತ್ರದೊಳಗೆ ಮಹಾವ್ರತದ ಪಾಲನೆ ಆಯ್ತು ಅಂತ ಹೇಳ್ತಾರೆ ರತ್ನಕರ್ಣ ಶ್ರಾವಕಾಚಾರ್ಯರು. ಎಷ್ಟು ಅಂದರೆ ನಾನು ಇವತ್ತು 5 ಕಿಲೋಮೀಟರ್ದ ಮೇಲೆ ಹೋಗುವುದಿಲ್ಲ. ಅಪ್ಪಾಜಿ ಹೇಳ್ರು, ಬಸ್ತಿಗೆ ಹೋಗ್ತಿದ್ರಲ್ಲ, ಮೋಕ್ಷಶಾಸ್ತ್ರದ ನಡೀತಿತ್ತು ಕೆಲಸ 75 ವರ್ಷದ ವಯಸ್ಸಿಗೆ. ಆವಾಗ ಹೇಳಿದ್ರೆ ಅವ್ರು ಮುಗಿದ ಮೇಲೆ 1-2 ಇಂಚನೂ ಆ ಕಡೆ ಈ ಕಡೆ ಹೋಗಿಲ್ಲ ಅಂತ ಹೇಳಿದ್ರು. ಬಸ್ತಿಗೆ ಹೋಗ್ತೇನೆ ಅಲ್ಲಿ ಹೇಗೆ ಹೋಗ್ತೇನೆ ಹಾಗೆ 1-2 ಇಂಚನು ಅಂಥೇಳಿ ಹೇಳಿದ್ರಿ ಅವ್ರ. ಹಾಗಾದ್ರೆ ಆ ಮಾರ್ಗವನ್ನು ಬಿಟ್ಟು ಸಂಪೂರ್ಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಅಹಿಂಸಾ ಮಹಾವ್ರತದ ಪಾಲನೆ ಆಯಿತು. ಹೋಗಿಲ್ಲ ಅಂತಂದ್ರೆ ಬರೀ ಹೆಜ್ಜೆಯಿಂದ ಹೋಗಲಿಲ್ಲ ಅಲ್ರಿ, ನೋಡ್ಲಿಲ್ಲ.
ಹೋಗ್ತಾ ಹೋಗ್ತಾ ನೋಡುವುದರೊಳಗ ಏನಿದೆ? ಹಿಂಸ ಎಷ್ಟಷ್ಟು ಕಾಲೊಳಗ ಅಷ್ಟ ಅಲ್ಲ, ಅಲ್ಲಿ ನೋಡ್ತೈತೆ ಅದರೊಳಗ ನೋಡ್ರಿ, ಎಲ್ಲಿ ನೋಡ್ತೈತಲ್ಲ ಅದರೊಳಗನು. ಮಹಾಮುನಿಗಳು ಎಲ್ಲಿ ನೋಡ್ತಾರ್ರಿ? ನಿರೂಪಿಸುತ್ತ 4 ಮೊಳ ಭುವಿ, ಭೂಮಿಯನ್ನ 4 ಮೊಳ ಅರ್ಥಾತ್ ಇರಿಯಾಪಥ ಸಮಿತಿ ಪೂರ್ವಕ ಗಮನ ಮಾಡ್ತಾರೆ. ಆ 4 ಮೊಳದ ಮುಂದೆಂದು ಕೂಡ ಅವರಿಗೆ ಅಹಿಂಸಾ ಮಹಾವ್ರತದ ನಿರ್ದೋಷ ಪಾಲನೆ ಆಗ್ತಿದೆ. ಅವರಂತೂ ಮಹಾವ್ರತ ಅಂಗೀಕಾರನ ಮಾಡಿದ್ದಾರೆ. ಆ ಸಮಿತಿ ಯಾವುದರ ಸಲುವಾಗಿದೆ? ಮಹಾವ್ರತದ ಪಾಲನೆಯ ಸಲುವಾಗಿ. ಈ ದಿಗ್ವ್ರತ ಯಾವುದರ ಸಲುವಾಗಿ? ಅಣುವ್ರತದ ಪಾಲನೆಯ ಸಲುವಾಗಿ. ಆಗ್ತಿದೇನಿಲ್ಲ, ಸಾಧ್ಯ ನಮ್ಮಲ್ಲಿ ವಿಕಲ್ಪ ಮಾಡ್ಕೊಳ್ಳೋದಿಲ್ಲ, ಅದರ ವಿಕಲ್ಪ ಬಿಡೋದ್ರಿ. ನಾನು ಆ ಕಡೆ ಈ ಕಡೆ ನೋಡುವುದಿಲ್ಲ, ಇಷ್ಟು ನೋಡಿ ನಡೀತೇನೆ, ವಿಕಲ್ಪ ಅಲ್ಲ, ಆ ಕಡೆ ನೋಡುವ ವಿಕಲ್ಪ ಬಿಡೋದಿಲ್ಲ. ಎಷ್ಟು ವ್ಯತ್ಯಾಸ ಇದೆ? ನೋಡುವುದಿಲ್ಲನ್ನು ವಿಕಲ್ಪ ಮಾಡ್ಕೊಳ್ಳೋದ ಮತ್ತು ನೋಡುವ ವಿಕಲ್ಪ ಬರದೇ ಇರೋದ, ಎಷ್ಟು ವ್ಯತ್ಯಾಸ ಇದೆ ಇದರಲ್ಲಿ. ಇಂಥದ್ದು ಮಾಡಿದೇವ್ರಿ ನಾವ ಅನಂತ ಬಾರಿ. ನೋಡುವುದಿಲ್ಲ ಅವ್ ಮಾಡಿದ್ದಲ್ಲ, ದೃಢ ಸೂರ್ಯ ಕಳ್ಳ ಭಗವಂತರನ್ನ ಮತ್ತು ಶಾಸ್ತ್ರವನ್ನ ಬಿಟ್ಟು ಅವನ ಕಣ್ಣ ತೆಗಿತಿರ್ಲಿಲ್ಲ ಉಳಿದ ಕಡೆ. ಅದು ಕೃತ್ರಿಮತೆ. ಅವನ ದೃಷ್ಟಿಯಲ್ಲ ಆ ವೈಡೂರ್ಯ ಮನೆಯನ್ನು ಕಳವು ಮಾಡುವ ಸಾಧನೆಯೊಳಗಿತ್ತರೆ. ಏನಿದೆ? ಇನ್ನೊಬ್ಬರ ಮನೆ ನೋಡುವುದರಿಂದ, ಇನ್ನೊಬ್ಬರ ವಾಹನ ನೋಡುವುದರಿಂದ, ಇನ್ನೊಬ್ಬರ ಬಟ್ಟೆ ನೋಡುವುದರಿಂದ ಬರುವ ಲಾಭ ಏನು ಹೇಳ್ರಿ? ಇಲ್ಲೇ ಕೂತಲ್ಲೇ ನೋಡ್ತೇವಲ್ಲ. ಕಿವಿಗೇನೋ ಬೇರೆ ಮಾಡ್ಕೊಂಡಿದ್ದಾಳ ಕಾಂತಿ. ಪ್ರವಚನಕ್ಕೆ ಬಂದಾಗ ಇವ್ರ ಲಕ್ಷ್ಯ ರೀ, ಕಿವಿಯಾಗ ಬೇರೆ ಕಾಣ್ತಿದ್ದು ಏನೋ. ಕೆಂಪು ಮೆಹಂದಿ ಹಚ್ಕೊಂಡಿದ್ದಾಳು, ಕರಿ ಬಣ್ಣ ಹಚ್ಕೊಂಡಿದ್ದು, ಯಾತಕ್ಕೆ ಬೇಕಿದೆ? ಅದರಿಂದ ಆಗುವ ಲಾಭ ಏನು ಹೇಳ್ರಿ? ಬರೇ ಪರಿಣಾಮದೊಳಗೆ ವಿಕೃತಿ ಬರ್ತಿದೆಯೋ ಅಥವಾ ಏನಾದರೂ ಲಾಭ ಆಗ್ತಿದ್ದೀರಿ? ತಮ್ಮದು ಕೆಲಸ ಎಷ್ಟಿದೆ ಅಷ್ಟರ ಕಡೆಗೆನ ರುಚಿ ಇಟ್ಕೊಂಡ ಉಳಿದೇವು ಅಂತಂದ್ರೆ ಪಾಪ ಎಷ್ಟು ಕಮ್ಮಿ ಆಗ್ತಿದ್ದೀರಿ, ಎಷ್ಟು ಕಮ್ಮಿ ಆಗ್ತಿದೆ. ಆದರೆ ನಾವು ನೋಡಲ್ದ ಇರಕ್ಕನ ಸಾಧ್ಯ. ನೋಡಬೇಕಾದದ್ದನ್ನು ನೋಡುವುದಿಲ್ಲ, ಕೇಳಬೇಕಾದದ್ದನ್ನು ಕೇಳುವುದಿಲ್ಲ. ಯಾವುದನ್ನು ನೋಡುವುದರಿಂದ ಪಾಪದ ರಾಶಿ ಬರ್ತಿದೆಯೋ ಅದನ್ನು ನೋಡ್ತೇವೆ, ಯಾವುದರ ಕೇಳುವುದರಿಂದ ನಿರಂತರ ಪರಿಣಾಮದೊಳಗೆ ಕಲುಷಿತತನ ಬರ್ತಿದೆಯೋ ಅದನ್ನೇ ಕೇಳ್ತೇವೆ. ಈ ರೂಢಿಗೆ ಮೊದಲು ಏನ್ ಬೇಕು? ಕಡಿವಾಣ ಬೀಳಬೇಕ್ರಿ. ಕಡಿವಾಣ ಅಂದ್ರೆ ಲಗ ಬೀಳಬೇಕ್ರಿ, ಬ್ರೇಕ್ ಬೇಕ್ರಿ. ಇಲ್ಲ ಅಂತಂದ್ರೆ ಜೀವನ ಸಾಗ್ತಾ ಇದೆ, ಕರ್ಮ ರಾಶಿ 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 ಬರ್ತಾ ಇದೆ. ಅದು ಬರುವೇಳದೊಳಗಂತೂ ಸುಲಭವಾಗಿ ಬರ್ತಿದ್ದೀರಿ, ಆದರೆ ಹೋಗುವೇಳದೊಳಗೆ ಸುಲಭವಾಗಿ ಹೋಗುವುದಿಲ್ಲಲ್ಲ. ಹೋಗ್ತಿದೆ ಅಂದ್ರೆ ಹೇಗೆ ಬಂದಿದೆ ಹಾಗೆ ಉದುರು ಹೋಗ್ತಿದೆ ಇಲ್ಲ, ಅದು ಮಹಾನ್ ಫಲ ಕೊಟ್ಟು ಹೋಗ್ತಿದೆ. ನಡೀರಿ, ದಿಗ್ವ್ರತ, ದೇಶವ್ರತ, ಅನರ್ಥ ದಂಡ ತ್ಯಾಗ ವ್ರತ. ಅರೆ ಇವು ಮೂರೇನದವು? ಅಣುವ್ರತಗಳನ್ನ ನಿರಂತರ ಸಂಖ್ಯಾತ ಗುಣಿತವಾಗಿ ಏನು ಮಾಡ್ತಾವು? ಅಸಂಖ್ಯ ಗುಣಿತವಾಗಿ, ಸಂಖ್ಯಾತ ಗುಣಿತವಾಗಿ, ಅನಂತ ಗುಣಿತವಾಗಿ ಪುಷ್ಟ ಮಾಡ್ತಾವ್ರೆ, ವೃದ್ಧಿ ಮಾಡ್ತಾವೆ. ಯಾವನ್ನ? ಅಣುವ್ರತಗಳನ್ನ. ಹಾಗೆ ಪುಷ್ಟ ಮಾಡುವುದರಿಂದ, ವೃದ್ಧಿಸುವುದರಿಂದ ಅವು ಮಹಾವ್ರತ ಆಗ್ತವೆ. ದಿಗ್ವ್ರತ, ದೇಶವ್ರತ, ಅನರ್ಥ ದಂಡ ತ್ಯಾಗ ವ್ರತ, ಇವು ಮೂರು ಗುಣವ್ರತಗಳ ಹೆಸರಿದ್ದು ಸಾಮಾಯಿಕ, ಪ್ರೋಷಣೋಪವಾಸ, ಭೋಗೋಪಭೋಗ ಪರಿಮಾಣ ವ್ರತ, ವೈಯಾವೃತ್ಯ. ಇವು 4 ಶಿಕ್ಷಾವ್ರತಗಳ ಹೆಸರುಗಳಿವೆ. ಈ ಪ್ರಕಾರ ಇವು 7 ಶೀಲ ವ್ರತಗಳಿವೆ. ಅವುಗಳದ್ದು ವಿವೇಚನೆ ಮುಂದಿನ ಸಲ ನೋಡು. ಕೆಳಗಡೆ ನೀರು ಹರಿದು ಹೋಗ್ಬೋದಂತ